ಬಿಹಾರದಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿದೆ. ಇಂಡಿ ಕೂಟ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದೆ. ಆದರೂ ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಿಹಾರದಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟ. ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದೆ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಬ್ಯಾಟಲ್ನಲ್ಲಿ ಎನ್ಡಿಎ ಗೆದ್ದು ಬೀಗಿದೆ. ಇಂಡಿ ಕೂಟವನ್ನ ಹೇಳ ಹೆಸರಿಲ್ಲದಂತೆ ವಾಶೌಟ್ ಮಾಡಿದೆ. ಬ್ರ್ಯಾಂಡ್ ನಿತೀಶ್ ಕೆಲಸ ಮಾಡಿವೆ. ಆದರೆ ಮತಗಳಿಕೆ ಪ್ರಮಾಣದಲ್ಲಿ ಬಿಜೆಪಿ ಜೆಡಿಯುಗಿಂತ ಆರ್ಜೆಡಿ ಮುಂದಿದೆ. 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 90 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಶೇಕಡಾವಾರು ಪ್ರಮಾಣ 90ರಷ್ಟಿದೆ. ಜೆಡಿಯು 101 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. 84ರಲ್ಲಿ ಜಯ ಗಳಿಸಿದ್ದು ಸ್ಟ್ರೈಕ್ ರೇಟ್ 82ರಷ್ಟಿದೆ. 29 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಲ್ಜೆಪಿ 19ರಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 65ರಷ್ಟಿದೆ. ಆರ್ಎಲ್ಎಂ 6 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. 4 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಸ್ಟ್ರೈಕ್ ರೇಟ್ 66ರಷ್ಟಿದೆ. 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಚ್ಎಎಂ 5ರಲ್ಲಿ ಜಯ ಗಳಿಸಿದೆ. ಸ್ಟ್ರೈಕ್ ರೇಟ್ 80ರಷ್ಟಿದೆ. ಇನ್ನ 143 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದ ಆರ್ಜೆಡಿ 25 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 17ರಷ್ಟಿದೆ. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದರೆ 6 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿ 9ರಷ್ಟು ಸ್ಟ್ರೈಕ್ ರೇಟ್ ಹೊಂದಿದೆ. ಸೀಟ್ ಶೇರಿಂಗ್ ಸೂತ್ರವೇ ಎನ್ಡಿಎ ಗೆಲುವಿಗೆ ಕಾರಣ ಎನ್ನಲಾಗ್ತಿದೆ. ಅಭಿವೃದ್ಧಿ ಮಂತ್ರ ಜಯದ ಹಾದಿ ಸುಗಮ ಮಾಡಿತು. ಜಾತಿ ಸಮೀಕರಣವೂ ಕೂಡ ಕೈ ಹಿಡಿತು. ಮಹಿಳಾ ಮತದಾರರು, ಯುವ ಮತದಾರರನ್ನ ಸೆಳೆದಿದ್ದು ಪ್ಲಸ್ ಪಾಯಿಂಟ್. ಡಬಲ್ ಇಂಜಿನ್ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿದವು. ಲೋಕಸಭಾ ಚುನಾವಣೆ ಬಳಿಕ ಎನ್ಡಿಎ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಪಂಜಾಬ್ ವಶಪಡಿಸಿಕೊಂಡಿದೆ. ಎನ್ಡಿಎ ದೃಷ್ಟಿ ದೀದಿನಾಡಿನತ್ತ ನೆಟ್ಟಿದ್ದು ಜಿದ್ದಿನ ಕಾಳಗಕ್ಕೆ ಸಾಕ್ಷಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿದೆ. ಇಂಡಿ ಕೂಟ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದೆ. ಆದರೂ ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಿಹಾರದಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟ. ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದೆ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಬ್ಯಾಟಲ್ನಲ್ಲಿ ಎನ್ಡಿಎ ಗೆದ್ದು ಬೀಗಿದೆ. ಇಂಡಿ ಕೂಟವನ್ನ ಹೇಳ ಹೆಸರಿಲ್ಲದಂತೆ ವಾಶೌಟ್ ಮಾಡಿದೆ. ಬ್ರ್ಯಾಂಡ್ ನಿತೀಶ್ ಕೆಲಸ ಮಾಡಿವೆ. ಆದರೆ ಮತಗಳಿಕೆ ಪ್ರಮಾಣದಲ್ಲಿ ಬಿಜೆಪಿ ಜೆಡಿಯುಗಿಂತ ಆರ್ಜೆಡಿ ಮುಂದಿದೆ. 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 90 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಶೇಕಡಾವಾರು ಪ್ರಮಾಣ 90ರಷ್ಟಿದೆ. ಜೆಡಿಯು 101 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. 84ರಲ್ಲಿ ಜಯ ಗಳಿಸಿದ್ದು ಸ್ಟ್ರೈಕ್ ರೇಟ್ 82ರಷ್ಟಿದೆ. 29 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಲ್ಜೆಪಿ 19ರಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 65ರಷ್ಟಿದೆ. ಆರ್ಎಲ್ಎಂ 6 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. 4 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಸ್ಟ್ರೈಕ್ ರೇಟ್ 66ರಷ್ಟಿದೆ. 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಚ್ಎಎಂ 5ರಲ್ಲಿ ಜಯ ಗಳಿಸಿದೆ. ಸ್ಟ್ರೈಕ್ ರೇಟ್ 80ರಷ್ಟಿದೆ. ಇನ್ನ 143 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದ ಆರ್ಜೆಡಿ 25 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 17ರಷ್ಟಿದೆ. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದರೆ 6 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿ 9ರಷ್ಟು ಸ್ಟ್ರೈಕ್ ರೇಟ್ ಹೊಂದಿದೆ. ಸೀಟ್ ಶೇರಿಂಗ್ ಸೂತ್ರವೇ ಎನ್ಡಿಎ ಗೆಲುವಿಗೆ ಕಾರಣ ಎನ್ನಲಾಗ್ತಿದೆ. ಅಭಿವೃದ್ಧಿ ಮಂತ್ರ ಜಯದ ಹಾದಿ ಸುಗಮ ಮಾಡಿತು. ಜಾತಿ ಸಮೀಕರಣವೂ ಕೂಡ ಕೈ ಹಿಡಿತು. ಮಹಿಳಾ ಮತದಾರರು, ಯುವ ಮತದಾರರನ್ನ ಸೆಳೆದಿದ್ದು ಪ್ಲಸ್ ಪಾಯಿಂಟ್. ಡಬಲ್ ಇಂಜಿನ್ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿದವು. ಲೋಕಸಭಾ ಚುನಾವಣೆ ಬಳಿಕ ಎನ್ಡಿಎ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿಲ್ಲ.
ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಪಂಜಾಬ್ ವಶಪಡಿಸಿಕೊಂಡಿದೆ. ಎನ್ಡಿಎ ದೃಷ್ಟಿ ದೀದಿ ನಾಡಿನತ್ತ ನೆಟ್ಟಿದ್ದು ಜಿದ್ದಿನ ಕಾಳಗಕ್ಕೆ ಸಾಕ್ಷಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿದೆ. ಇಂಡಿ ಕೂಟ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದೆ. ಆದರೂ ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಿಹಾರದಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟ. ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದೆ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಬ್ಯಾಟಲ್ನಲ್ಲಿ ಎನ್ಡಿಎ ಗೆದ್ದು ಬೀಗಿದೆ. ಇಂಡಿ ಕೂಟವನ್ನ ಹೇಳ ಹೆಸರಿಲ್ಲದಂತೆ ವಾಶೌಟ್ ಮಾಡಿದೆ. ಬ್ರ್ಯಾಂಡ್ ನಿತೀಶ್ ಕೆಲಸ ಮಾಡಿವೆ. ಆದರೆ ಮತಗಳಿಕೆ ಪ್ರಮಾಣದಲ್ಲಿ ಬಿಜೆಪಿ ಜೆಡಿಯುಗಿಂತ ಆರ್ಜೆಡಿ ಮುಂದಿದೆ. 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 90 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಶೇಕಡಾವಾರು ಪ್ರಮಾಣ 90ರಷ್ಟಿದೆ. ಜೆಡಿಯು 101 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. 84ರಲ್ಲಿ ಜಯ ಗಳಿಸಿದ್ದು ಸ್ಟ್ರೈಕ್ ರೇಟ್ 82ರಷ್ಟಿದೆ. 29 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಲ್ಜೆಪಿ 19ರಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 65ರಷ್ಟಿದೆ. ಆರ್ಎಲ್ಎಂ 6 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. 4 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಸ್ಟ್ರೈಕ್ ರೇಟ್ 66ರಷ್ಟಿದೆ. 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಚ್ಎಎಂ 5ರಲ್ಲಿ ಜಯ ಗಳಿಸಿದೆ. ಸ್ಟ್ರೈಕ್ ರೇಟ್ 80ರಷ್ಟಿದೆ. ಇನ್ನ 143 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದ ಆರ್ಜೆಡಿ 25 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 17ರಷ್ಟಿದೆ. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದರೆ 6 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿ 9ರಷ್ಟು ಸ್ಟ್ರೈಕ್ ರೇಟ್ ಹೊಂದಿದೆ. ಸೀಟ್ ಶೇರಿಂಗ್ ಸೂತ್ರವೇ ಎನ್ಡಿಎ ಗೆಲುವಿಗೆ ಕಾರಣ ಎನ್ನಲಾಗ್ತಿದೆ. ಅಭಿವೃದ್ಧಿ ಮಂತ್ರ ಜಯದ ಹಾದಿ ಸುಗಮ ಮಾಡಿತು. ಜಾತಿ ಸಮೀಕರಣವೂ ಕೂಡ ಕೈ ಹಿಡಿತು. ಮಹಿಳಾ ಮತದಾರರು, ಯುವ ಮತದಾರರನ್ನ ಸೆಳೆದಿದ್ದು ಪ್ಲಸ್ ಪಾಯಿಂಟ್. ಡಬಲ್ ಇಂಜಿನ್ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿದವು. ಲೋಕಸಭಾ ಚುನಾವಣೆ ಬಳಿಕ ಎನ್ಡಿಎ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಪಂಜಾಬ್ ವಶಪಡಿಸಿಕೊಂಡಿದೆ. ಎನ್ಡಿಎ ದೃಷ್ಟಿ ದೀದಿ ನಾಡಿನತ್ತ ನೆಟ್ಟಿದ್ದು ಜಿದ್ದಿನ ಕಾಳಗಕ್ಕೆ ಸಾಕ್ಷಿಯಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಬಿಹಾರದಲ್ಲಿ ಬಿಜೆಪಿ ಜಯಬೇರಿಯನ್ನ ಬಾರಿಸಿದೆ. ಇಂಡಿ ಕೂಟ ಹೇಳ ಹೆಸರಿಲ್ಲದಂತೆ ನೆಲ ಕಚ್ಚಿದೆ. ಆದರೂ ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದಿದೆ. ಈ ಕುರಿತ ಒಂದು ವರದಿ ನಿಮ್ಮ ಮುಂದೆ. ಬಿಹಾರದಲ್ಲಿ ಗೆದ್ದ ಎನ್ಡಿಎ ಮೈತ್ರಿಕೂಟ. ಮತಗಳಿಕೆ ಪ್ರಮಾಣದಲ್ಲಿ ಆರ್ಜೆಡಿ ಮುಂದೆ. ರಾಷ್ಟ್ರ ರಾಜಕಾರಣದ ದಿಕ್ಸೂಚಿ ಎಂದೇ ಬಿಂಬಿತವಾಗಿದ್ದ ಬಿಹಾರ ಬ್ಯಾಟಲ್ನಲ್ಲಿ ಎನ್ಡಿಎ ಗೆದ್ದು ಬೀಗಿದೆ. ಇಂಡಿ ಕೂಟವನ್ನ ಹೇಳ ಹೆಸರಿಲ್ಲದಂತೆ ವಾಶೌಟ್ ಮಾಡಿದೆ. ಬ್ರ್ಯಾಂಡ್ ನಿತೀಶ್ ಕೆಲಸ ಮಾಡಿವೆ. ಆದರೆ ಮತಗಳಿಕೆ ಪ್ರಮಾಣದಲ್ಲಿ ಬಿಜೆಪಿ ಜೆಡಿಯುಗಿಂತ ಆರ್ಜೆಡಿ ಮುಂದಿದೆ. 101 ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ದ ಬಿಜೆಪಿ 90 ಸ್ಥಾನಗಳಲ್ಲಿ ಜಯ ಗಳಿಸಿದೆ. ಶೇಕಡಾವಾರು ಪ್ರಮಾಣ 90ರಷ್ಟಿದೆ. ಜೆಡಿಯು 101 ಸ್ಥಾನಗಳಲ್ಲಿ ಸ್ಪರ್ಧಿಸಿತ್ತು. 84ರಲ್ಲಿ ಜಯ ಗಳಿಸಿದ್ದು ಸ್ಟ್ರೈಕ್ ರೇಟ್ 82ರಷ್ಟಿದೆ. 29 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಲ್ಜೆಪಿ 19ರಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 65ರಷ್ಟಿದೆ. ಆರ್ಎಲ್ಎಂ 6 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿತ್ತು. 4 ಕ್ಷೇತ್ರಗಳಲ್ಲಿ ಜಯ ಸಾಧಿಸಿದೆ. ಸ್ಟ್ರೈಕ್ ರೇಟ್ 66ರಷ್ಟಿದೆ. 6 ಕ್ಷೇತ್ರಗಳಲ್ಲಿ ಸ್ಪರ್ಧಿಸಿದ್ದ ಎಚ್ಎಎಂ 5ರಲ್ಲಿ ಜಯ ಗಳಿಸಿದೆ. ಸ್ಟ್ರೈಕ್ ರೇಟ್ 80ರಷ್ಟಿದೆ. ಇನ್ನ 143 ಸ್ಥಾನಗಳಲ್ಲಿ ಸ್ಪರ್ಧೆ ಮಾಡಿದ್ದ ಆರ್ಜೆಡಿ 25 ಕ್ಷೇತ್ರಗಳಲ್ಲಿ ಜಯಭೇರಿ ಬಾರಿಸಿದೆ. ಶೇಕಡಾವಾರು 17ರಷ್ಟಿದೆ. ಕಾಂಗ್ರೆಸ್ 61 ಕ್ಷೇತ್ರಗಳಲ್ಲಿ ಸ್ಪರ್ಧೆ ಮಾಡಿತ್ತು. ಆದರೆ 6 ಕ್ಷೇತ್ರಗಳಲ್ಲಿ ಮಾತ್ರ ಜಯಗಳಿಸಿ 9ರಷ್ಟು ಸ್ಟ್ರೈಕ್ ರೇಟ್ ಹೊಂದಿದೆ. ಸೀಟ್ ಶೇರಿಂಗ್ ಸೂತ್ರವೇ ಎನ್ಡಿಎ ಗೆಲುವಿಗೆ ಕಾರಣ ಎನ್ನಲಾಗ್ತಿದೆ. ಅಭಿವೃದ್ಧಿ ಮಂತ್ರ ಜಯದ ಹಾದಿ ಸುಗಮ ಮಾಡಿತು. ಜಾತಿ ಸಮೀಕರಣವೂ ಕೂಡ ಕೈ ಹಿಡಿತು. ಮಹಿಳಾ ಮತದಾರರು, ಯುವ ಮತದಾರರನ್ನ ಸೆಳೆದಿದ್ದು ಪ್ಲಸ್ ಪಾಯಿಂಟ್.
ಡಬಲ್ ಇಂಜಿನ್ ಸರ್ಕಾರದ ಗ್ಯಾರಂಟಿಗಳು ಕೈ ಹಿಡಿದವು. ಲೋಕಸಭಾ ಚುನಾವಣೆ ಬಳಿಕ ಎನ್ಡಿಎ ಗೆಲುವಿನ ನಾಗಾಲೋಟಕ್ಕೆ ಬ್ರೇಕ್ ಬಿದ್ದಿಲ್ಲ. ಹರಿಯಾಣ, ಮಹಾರಾಷ್ಟ್ರ, ದೆಹಲಿ, ಪಂಜಾಬ್ ವಶಪಡಿಸಿಕೊಂಡಿದೆ. ಎನ್ಡಿಎ ದೃಷ್ಟಿ ದೀದಿನಾಡಿನತ್ತ ನೆಟ್ಟಿದ್ದು ಜಿದ್ದಿನ ಕಾಳಗಕ್ಕೆ ಸಾಕ್ಷಿಯಾಗಲಿದೆ. ನ್ಯೂಸ್